ಫ್ರೆಂಡ್ಸ್ ಆಕ್ಚುಲಿ ಈಗ ನಾನು ಶಾಪಿಂಗ್ ಹೋಗ್ಬೇಕು. ಹೋಗ್ಬೇಕು ಅಂದ್ರೆ ಗಾಬರಿ ಆಗು ನೀನು. ಅಲ್ಲ ನಾನು ನೋಡ್ತಾನೆ ಇದೀನಿ, ದಿನ ಬರ್ತಾಳೆ ಶಾಪಿಂಗ್ ಹೋಗ್ತೀನಿ. ಫ್ರೀಟ್ ತಗೊಟ್ಟಿರ್ತಾನೆ ಮಮ್ಮಿ, ನೀವು ಕೇಳಿದ್ದೀನಿ ಹತ್ರ ಇರ್ತಾರೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸಂಜೆಯಿಂದ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿಲ್ಲ, ನಮ್ಮ ಅಕ್ಕನ ಮನೇಲಿ ಇದ್ದೀನಿ. ಆ್ಯಂಡ್ ಶಿವು ಕೂಡ ಇಲ್ಲೇ ಇದ್ದಾನೆ. ಇದು ಚಿಂಟು ರೂಮ್ ಆಯ್ತಾ. ಫುಲ್ಲು ಏನು ಮೋಟಿವೇಟ್ ಆಗೋದಕ್ಕೆ ಅಂತ ಏನೇನೋ ಬರ್ಕೊಂಡವಳೆ. ನೆವರ್ ಗಿವ್ ಅಪ್ ಅಂತೆ. ಆಮೇಲೆ ಇರಿ ತೋರಿಸ್ತೀನಿ, ಕನ್ಸಿಸ್ಟೆನ್ಸಿ ಇಸ್ ಕೀ, ನೋ ಎಕ್ಸ್ಕ್ಯೂಸಸ್, ಸ್ಮಾಲ್ ಸ್ಟೆಪ್ಸ್ ಬಿಗ್ ರಿಸಲ್ಟ್, ಈ ತರ ಒಂದಷ್ಟು ಮೋಟಿವೇಶನಲ್ ವರ್ಡ್ಸ್ನೆಲ್ಲ ಬರ್ಕೊಂಡು ಫುಲ್ಲು ಓದೋದಕ್ಕೆ ಶುರು ಮಾಡೋದವಳು. ಹೊಸ ಯೂನಿಫಾರ್ಮ್ ಟಿ ಶರ್ಟ್ ಇದು. ಇವಾಗ ಹೇರ್ ಕಟ್ಗೆ ಹೋಗ್ತೀನಿ ಅಂತ ಇದೆ. ಸೊ ನಾನು ಅವಳಿಗೆ ಹೇಳ್ದೆ ಆಯ್ತಾ, ಚಿಂಟು ಕಮೆಂಟ್ ಮಾಡಿದ್ರು, ಚಿಂಟು ನಿಮ್ ಚಿಂಟು ಎಷ್ಟು ಚೆನ್ನಾಗಿದ್ದಾಳಲ್ವ ಅವ್ರ ಅಮ್ಮನ ತರ ಅಂತ ಅನ್ಬಿಟ್ಟು. ನಮ್ಮ ಅಮ್ಮನಕ್ಕಿಂತನೂ ಚೆನ್ನಾಗಿದ್ದೀನಿ ನಾನು ಗೊತ್ತಿಲ್ಲ. ಸೊ ಈಗ ಏನ್ ಮಾಡ್ತಿದ್ದೀರೋ? ಎಲ್ಲ ಟೀ ಕುಡಿತವ್ರೆ. ಆಕ್ಚುಲಿ ಸಂಜೆ ಎಲ್ಲ ಒಟ್ಟಿಗೆ ಟೀ ಕುಡಿಯೋದ್ರಲ್ಲಿ ಒಂಥರ ಮಜಾ ಸಿಗುತ್ತೆ. ಒಂಥರ ಕಂಪ್ನಿ ಇದ್ರೆ. ನವೀನ್ ಅಷ್ಟೇ, ಅವ್ರು ಟೀ ಮಾಡ್ಕೋಬೇಕಾದ್ರೆ ನನಗೆ ಹೇಳ್ತಾ ಇರ್ತಾರೆ, ನಿಂಗೆ ಒಂಚೂರು ಕೊಡ್ಲಾ ಕುಡಿಯೇ, ಒಂದ್ ಸ್ವಲ್ಪ ಕುಡಿಯೇ ಅಂತ. ಅದ್ ಜೊತೆಲಿ ಯಾರಾದ್ರೂ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಜೊತೆ ಕೂತ್ಕೊಂಡು ಕುಡಿದ್ರೆ ಇನ್ನೊಂಥರ ಮಜಾ. ಎಣ್ಣೆನಾಗ್ಲಿ ಡ್ರಿಂಕ್ಸ್ ನಾಗ್ಲಿ ಒಬ್ಬೊಬ್ರೆ ಕುಡಿಬೇಡಿ. ಇವ್ರು ಹೋಗಿ ಬಂದು ಅಲ್ಲಿಗೆ ಬರ್ತಾರೆ ಪಾಪ. ಆದ್ರೆ ಅವ್ರು ಕುಡಿಯೋದೇ ಬಿಟ್ಬಿಟ್ಟಿದ್ದಾರೆ ಅಲ್ವಾ? ಹೆಣ್ಮಕ್ಳು ಸ್ವಾತಂತ್ರ್ಯ ಕಳ್ಕೊಂಡ್ಬಿಡ್ತಾರೆ ಮದ್ವೆ ಆದ್ಮೇಲೆ. ಶಿವು ನೆಕ್ಸ್ಟ್ ಅದೇ ರೀಲ್ಸ್ ಬಂದ್ಲು ಮೇಡಮ್, ನಾನು ತೋರಿಸ್ತಾ ನನ್ನ ಫ್ರೀಡಮ್. ಲೇ ಬುಡೇ ನೀನು. ಅವಳು ಈಗ ಆಕ್ಚುಲಿ ಫ್ರೆಶ್ ಅಪ್ ಆಗಕ್ಕೆ ಇವಳು ಹೋಗ್ಬೇಕು. ಒಂದು ಸ್ವಲ್ಪ ವರ್ಷ ಫ್ರೀಡಮ್ ಹೋಗುತ್ತೆ, ಆಮೇಲೆ ಮರಳಿ ವಾಪಸ್ ಬರುತ್ತೆ. ಈಗ ನಿಮ್ಗೇನ್ ಫ್ರೀಡಮ್ ಬಂದಿದ್ಯಾ? ವಾಪಸ್ ಬಂದಿದ್ಯಾ? ಓ ಇದು ಅಯ್ಯೋ ಸುಂದ್ರಿ. ಒಂದ್ 6 ವರ್ಷ ಆದ್ಮೇಲೆ ವಾಪಸ್ ಬರುತ್ತೆ. ಇವರೆಲ್ಲ ಮದ್ವೆ ಅಷ್ಟರಲ್ಲಿ ಸ್ವಲ್ಪ ಈ ಟ್ಯಾನ್ ಎಲ್ಲ ರಿಮೂವ್ ಆಗೋ ತರ ಡಿ ಟ್ಯಾನ್ ಆಗ್ಲಿ ಅಂತ ಅನ್ಬಿಟ್ಟು ಸ್ಕಿನ್ ಕೇರ್ ಬಗ್ಗೆ ಆ ಕ್ರೀಮು ಈ ಕ್ರೀಮು ಅಂತ ಅನ್ಕೊಂಡು ಏನೇನೋ ಬುಕ್ ಮಾಡ್ಕೊಂತವ್ರೆ. ಹಂಗ ಆಚೆ ಹೋಗದೆ ಎಲ್ಲಿರಕೈತದೆ. ಹುಡುಗನ್ನ ರೆಡಿ ಮಾಡಕ್ಕಿಲ್ಲ. ಆಮೇಲೆ ಲೋ ಮುಖ 50 ಗ್ರಾಮ್ದು ಒಂದ್ ಬರುತ್ತೆ. 30 ಗ್ರಾಮ್ದು 2 449ಗೆ. ಈಗ ನೋಡು ಸೇಮ್ ನೋಡಿ. ಆಕಿಂತ ಬೆಳಗಾದ್ನ ಈಗ ಅಥವಾ ಹಾಗೆ ಬೆಳಗಿದ್ನ? ಈಗಲೇ ಬೆಳಗಿದ್ಯಾ ನೋಡಿ, ಬೆಳಗಾದ್ನ ಅಂತೆ. ಅದ್ರ ಮೇಲೆ ಸನ್ಸ್ಕ್ರೀನ್ ಹಾಕಿದ್ರೆ ನಿಜ ಇನ್ ಸ್ವಲ್ಪ ವೈಟ್ ಕಾಣ್ತಾ. ಆಯ್ತು ಚಿಂಟು ಆಯ್ತು. ನೋಡಿ ಇಲ್ಲಿ ನಮ್ಮ ಹತ್ರ ನಾವು ತಿನ್ಸ್ತಾ ಬೆಳೆಸ್ತಾ ಇದ್ದಿದ್ ಮಕ್ಳು ಈಗ ನಮ್ಗೆ ಹೇಳ್ಕೊಡ್ತಾರೆ. ಈಗ ಸಜೆಷನ್ ಮಾಡೋದು, ಆ ಕ್ರೀಮ್ ಹಾಕೊಳ್ಳಿ, ಈ ಡ್ರೆಸ್ ಹಾಕೊಳ್ಳಿ, ಆ ಸ್ಯಾರಿ ಉಟ್ಕೊಳ್ಳಿ ಅಂತ ಅನ್ಕೊಂಡು. ನೀನ್ ಆಮೇಲೆ ಮದ್ವೆ ಕಣೋ, ಆಮೇಲೆ ಆ ಕ್ರೀಮ್ ಹಾಕ್ತೀನಿ ಈ ಕ್ರೀಮ್ ಹಾಕ್ತೀನಿ ಅನ್ಕೊಂಡು ಇಷ್ಟು ಬ್ಯೂಟಿಫುಲ್ ಆಗಿದೆ ನಿನ್ ಮುಖ. ಇದನ್ನೇನಾದ್ರೂ ಹಾಳು ಮಾಡ್ಕೊಬಿಟ್ಟಿ ಆಮೇಲೆ ಸ್ಟಿರಾಯ್ಡ್ಸ್ ಎಲ್ಲ ಅವ್ನಿಗೆ ಇಲ್ಲಿಗೆ ಬರೋದಿಕ್ಕೆ ಹೇಳು ಪೃಥ್ವಿಗೆ. ಆಕ್ಚುಲಿ ಎಲ್ರು ಇಲ್ಲಿದೀವಿ. ಪೃಥ್ವಿ ಮನೆಗೆ ಶೂಸ್ ಅವ್ನ್ ಫೇರ್ ಇದ್ದಾನಲ್ಲ. ಏನ್ ಗೊತ್ತಾ, ಕರಗಿದ್ರೆ ಬೆಳಗಾಗ ದೊಡ್ಡ ವಿಷಯ ಅಲ್ಲ. ಪಿಂಪಲ್ಸ್ ಬಂದ್ಬಿಟ್ಟು ಮುಖ ಹಾಳಾಗ್ಬಿಟ್ರೆ ಆ ಮುಖ ಸರಿಪಡಿಸ್ಕೊಳ್ಳೋದೈತಲ್ಲ ಬಹಳ ಕಷ್ಟ. ಇದು ಮಾತು ಹೌದು. ಕ್ಲಿಯರ್ ಫೇಸ್ ಇರ್ಬೇಕು. ಹೌದು, ಲಕ್ಷಣವಾಗಿದ್ದು ಕಪ್ಪಗಿದ್ದು ಸ್ವಲ್ಪ ಲಕ್ಷಣವಾಗಿದ್ರು ಮ್ಯಾನೇಜ್ ಆಗ್ಬಿಡುತ್ತೆ. ಅವ್ರ ಎಷ್ಟೇ ಫೇರ್ ಇದ್ದು ಮುಖ ತುಂಬಾ ಕಲೆಗಳು. ಅವಳು ಬೆಳಗ್ಗೆ ಆಗೋಗಳೀಗ ದುಡ್ಡಿದ್ರೆ ಎಲ್ಲ ಆಗುತ್ತೆ ಗುರು. ನೀವ್ ಚೆನ್ನಾಗ್ ಕಾಣ್ಬೇಕಾ, ದುಡ್ಡು ಖರ್ಚು ಮಾಡಿ ಅಂತಾರಲ್ಲ. ಇಲ್ಲ, ಹಾರ್ದಿಕ್ ಪಾಂಡ್ಯನ ಒಂದು ವಿಡಿಯೋ ಇದೆ, ದುಡ್ಡು ಇಲ್ದೇ ಇರ್ಬೇಕಾದ್ರೆ ಹೆಂಗೆ, ದುಡ್ಡು ಆದ್ ಬಂದ್ಮೇಲೆ ಹೆಂಗೆ ಅಂತ. ಫುಲ್ ಒಂಚೂರು ಚೆನ್ನಾಗೇ ಕಾಣ್ತಿರಲ್ಲ, ಅವ್ನು ದುಡ್ಡು ಬಂದ್ಮೇಲೆ ಹೆಂಗ್ ಕಾಣ್ತಾನೆ ಅನ್ನೋದು ಒಂದು ಫೋಟೋ ಹಾಕ್ಬಿಟ್ಟು ಏನೋ ಸೀರಿಯಸ್ ಆಗಿ ತಮ್ಮನ್ಗೆ ಏನೋ ಬುಕ್ ಮಾಡ್ಕೊಡ್ತಾಳೆ. ಆಕ್ಚುಲಿ ಫ್ರೆಂಡ್ಸ್, ಡಾಕ್ಟರ್ ಶಟ್ಸ್ ಅವ್ರದ್ದು ಮಾಯಿಶ್ಚರೈಸರ್ ಕ್ರೀಮ್ ನ ನಾವು ಆಲ್ರೆಡಿ ಯೂಸ್ ಮಾಡಿದ್ವಿ. ಅದು ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಅಂತ ಅಂದ್ಬಿಟ್ಟು ಅದಕ್ಕೆ ಈಗ ಎಲ್ಲ ನನ್ಗೂನು ರಿವ್ಯೂ ಮಾಡ್ಕೊಟ್ಟಿದ್ದಾಯ್ತು. ಅವಳ್ದು ಆಲ್ರೆಡಿ ಬಂತು ಪ್ರಾಡಕ್ಟ್. ಇವಾಗ ಶಿವಗ್ ಮಾಡ್ಕೊಡ್ತಾ ಇದ್ದೀನಿ. ನೋಡಿ, ನಂದು ಇದೇ ಕೆಲಸ. ಇನ್ನೊಂದೇನು ಗೊತ್ತಾ, ಒಂದಿನ ಹಾಕ್ಬಿಟ್ಟು ಸುಮ್ಮನೆ ಆಗ್ಬಾರ್ದು, ಕನ್ಸಿಸ್ಟೆನ್ಸಿ ಇರ್ಬೇಕು, ರೆಗ್ಯುಲರ್ ಆಗಿ ಕೇರ್ ಮಾಡ್ಬೇಕು ಸ್ಕಿನ್. ಹೌದು. ಆಮೇಲೆ ಇವಾಗ ವಿಂಟರ್ ಬೇರೆ ಅಲ್ವಾ, ನಮ್ದೆಲ್ಲ ಸ್ವಲ್ಪ ಡ್ರೈ ಸ್ಕಿನ್. ನೀರ್ ಕುಡಿಯಲ್ಲ ನೀವೆಲ್ಲ, ನೀರು ಕುಡಿದ್ರು
ಡ್ರೈ ಸ್ಕಿನ್ ಇದ್ರೆ ಸ್ವಲ್ಪ ಕಷ್ಟನೇ. ಸರಿ ಕಣ್ರೆ, ಈಗ ನಾನು ಸ್ವಲ್ಪ ಶಾಪಿಂಗ್ ಹೋಗೋದಿದೆ. ಓಕೆ ಫ್ರೆಂಡ್ಸ್, ಆಕ್ಚುಲಿ ಈಗ ನಾನು ಶಾಪಿಂಗ್ ಹೋಗ್ಬೇಕು. ಶಾಪಿಂಗ್ ನಾನ್ ಗಾಬರಿ ಆಗ್ಬೇಕು, ದುಡ್ಡು ಖರ್ಚು ರಕ್ಷಿತಾ ಹೋಗ್ಬೇಕು ಅಂದ್ರೆ ಗಾಬರಿ ಆಗು ನೀನು. ಅಲ್ಲ, ನಾನು ನೋಡ್ತಾನೆ ಇದೀನಿ, ದಿನ ಬರ್ತಾಳೆ ಶಾಪಿಂಗ್ ಹೋಗ್ತೀನಿ. ನಾನು ಹೇಳಿಲ್ವಾ ಶಾಪಿಂಗ್ ನ ನನ್ಗೂ ಡೌಟ್ ಏನು ಗೊತ್ತಾ, ರಮ್ಮಿಂದ ಮದ್ವೆ ಅವ್ರ ತಮ್ಮ ಶಿವದ ಅಂತ ನಂಗೆ ಡೌಟ್. ಇದಂತೂ ಪಕ್ಕ ಬಿಡಿ, ನನಗಿಂತ ಜಾಸ್ತಿ ಶಾಪಿಂಗ್ ಮಾಡಿದ್ರೆ ನಮ್ಮಿಬ್ರು ಅಕ್ಕಂದಿರ ನನ್ಗಿಂತ ಜಾಸ್ತಿ ಶಾಪಿಂಗ್ ಮಾಡಿರೋದು. ನಾನೇನ್ ಮಾಡಿಲ್ಲ, ನನ್ನ ಉಳ್ ಕ್ಯಾಟಗರಿ ಸೇರ್ಸ್ಬೇಡ. ಸೇರ್ಸ್ಬೇಡ. ಇವ್ಳು ಹೆಂಗೆ ಗೊತ್ತಾ ಫ್ರೆಂಡ್ಸ್, ಇವಳು ಸ್ವಲ್ಪ ತೋರ್ಸ್ಕೊಳಲ್ಲ. ಅವಳು ತಗೊಬಂದ್ ಇಟ್ಕೊಂಡು ಒಲೆ ತೋರ್ಸ್ಕೊಳಲ್ಲ. ನಾನು ಕಂಟೆಂಟ್ ಗೆ ಎಲ್ಲಾನು ತೋರಿಸ್ತೀನಿ, ನಿಮ್ ಜೊತೆ ಶೇರ್ ಎಲ್ಲಾನು ತೋರಿಸಿದೀನಿ ಫ್ರೆಂಡ್ಸ್. ತಗೊಂಡಿರೋದೆಲ್ಲ ಯಾವ್ ತೋರ್ಸಿಲ್ಲ ಹೇಳು, ಯಾವ್ ತೋರ್ಸಿಲ್ಲ ಅಂತ ಹೇಳ. ಮೊನ್ನೆ ಆರೆಂಜ್ ಸ್ಯಾರಿ ತಗೊಬಂದ್ಲಲ್ವಾ, ನಾನು ಅವಳು ಸೇಮ್ ತಂದ್ಬಿಟ್ಟಾನೆ. ನಾನ್ ತೋರಿಸ್ದೆ, ಅವಳು ತೋರ್ಸಿದ್ಲ. ವ್ಲಾಗ್ ಮಾಡಿಲ್ಲ, ಅದನ್ನೇ ಹೇಳ್ತಿರೋದು. ಅವಳು ಮಾಡೋದಿಲ್ಲ. ಅವಳು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇಂದ ನಂಗೆ ವ್ಲಾಗ್ ಮಾಡಕ್ಕೆ ಕೋಲ್ಡ್ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಆಯ್ತಾ, ಇವತ್ತು ಆಕ್ಚುಲಿ ನಾನ್ ನಿಮ್ಗೆ ಹೇಳ್ತಾ ಇದ್ದಲ್ಲ, ಒಂದ್ ಸೀರೆ ತಗೋಬರ್ಬೇಕು, ಒಂದ್ ಎಕ್ಸ್ಟ್ರಾ ಸೀರೆ ಅಂತ ಅನ್ಬಿಟ್ಟು ಆ ಸ್ಯಾರಿ ತರದಿಕ್ ನೆನ್ನೆ ಹೋಗಿದ್ವಿ. ತುಂಬಾ ಇಷ್ಟ ಆಯ್ತು ಒಂದು, ಆದ್ರೆ ಫುಲ್ಲು ಇನ್ನೇನ್ ಫೈನಲೇ ಮಾಡ್ಬೇಕು ಆ ಸ್ಯಾರಿನ. ಲಾಸ್ಟ್ ಅಲ್ಲಿ ನೋಡಿದ್ರೆ ಡ್ಯಾಮೇಜ್ ಆಗೋಗಿತ್ತು. ನನ್ಗಂತೂ ಫುಲ್ ಡಿಸಪಾಯಿಂಟ್ ಆಯ್ತು. ನೆನ್ನೆ ನಮಗ್ ಪೇಷನ್ಸ್ ಇರ್ಲಿಲ್ಲ, ಹಾಗಾಗಿ ಸುಮ್ನೆ ಬಂದ್ಬಿಟ್ಟೆ. ಈಗ ಮತ್ತೆ ಆ ಸ್ಯಾರಿ ತರಕ್ ಹೋಗ್ಬೇಕು. ಅದ್ರ ಜೊತೆಗೆ ನಂದು ಬೇರೆ ಥಿಂಗ್ಸ್ ಏನಾದ್ರು ನನ್ ಮಗ ಮುನ್ಸ್ಕೊಂಡ್ ಸೈಡಲ್ಲಿ ಕೂತವನೆ, ಎಲ್ರು ನೋಡು ಅಂತ ತೋರಿಸ್ತಾರೆ. ಏನ್ ಯಾಕೋ ಸ್ವಲ್ಪ ನಮ್ಮ ಹತ್ರ ಒಂದ್ ಜಾಸ್ತಿ ಆಗ್ಬಿಟ್ಟೈತೆ. ಫೋನ್ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿದ್ದ. ಅವ್ನಿಗೆ ಸ್ವಲ್ಪ 2-3 ದಿನದಿಂದ ಸ್ವಲ್ಪ ಆರೋಗ್ಯ ಸ್ವಲ್ಪ ಆಸಿಡಿಟಿ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಸ್ವಲ್ಪ ಮುದ್ದು ಜಾಸ್ತಿ ಮಾಡ್ಬಿಟ್ವಲ್ಲ, ಅದಕ್ಕೆ ಅವ್ನೀಗ ಫೋನ್ ಇಟ್ಕೊಂಡ್ ನಾನ್ ಫೋನ್ ನೋಡ್ಬೇಡ ಅಂತ ಬೈದೆ. ಅದಕ್ಕೆ ಮುನ್ಸ್ಕೊಂಡ್ ಕೂತವ್ನೆ. ಎತ್ ಕುತ್ಕೋತವನ ಸೀರೆ ಒಳಗಡೆ ಅವನೇ ಆರ್ಯ. ಏನಾ ಅಮ್ಮಂದು ಇನ್ನೇನೋ ಹೊಡೆದು ಸಣ್ಣ ಪುಟ್ಟ ಶಾಪಿಂಗ್ಗಳನ್ನ ಮುಗಿಸ್ಬಿಟ್ರಪ್ಪ. ಇಲ್ಲ, ಒಂದ್ ಕೆಲಸ ಮಾಡು, ನಾನು ಅಮ್ಮನ್ ಇನ್ನು ಸ್ಟಿಚಿಂಗ್ ಕೊಡ್ಬೇಕಲ್ಲೋ. ಅದೇ ಹೇಳ್ದೆ ಕೊಟ್ರ ಅಂತ ನಮ್ಮಮ್ಮ. ಮತ್ತೆ ಆರೆಂಜ್ ಸೀರೆ ತಂದ್ವಲ್ಲ, ನಂದು ಏನೇನೋ ಪ್ಲಾನ್ ಇದ್ದಿದ್ದು ಬೀಗ್ರೂಟಕ್ಕೆ ಬೇರೆ ಹಾಕೋಣ ಅಂತ. ಇವಾಗ ಏನ್ ಅನ್ಕೊತಿದೀವಿ ಗೊತ್ತಾ, ಆರೆಂಜ್ ಸ್ಯಾರಿನ ಇದಕ್ ಕೊಡೋಣ ಅಂತ ಅನ್ಕೊಂಡಿದೀವಿ. ಚೌಟ್ರಿಗೆ ಹೋಗ್ಬೇಕಾರೆ ಹಾಕೊಂಡ್ ಹೋಗೋಣ ಅನ್ಕೊಂಡಿದೀವಿ. ಅದ್ ಏನೇನ್ ಮಾಡೋದು ನಮ್ಗೆ ಗೊತ್ತೈತಲ್ಲ. ಅಯ್ಯೋ ದೇವ್ರೆ, ದೇವ್ರೆ ನನಗೆ ಗೊತ್ತಾಯ್ತಾ ಇಲ್ಲ ಫ್ರೆಂಡ್ಸ್. ಹೆಂಗ ಅವಳು ಅಂದ್ರೆ ಹ್ಯಾಂಗ್ ಓವರ್ ಅಲ್ಲಿ, ಇವಳು ಮದ್ವೆ ಹ್ಯಾಂಗ್ ಓವರ್ ಅಲ್ಲಿ ಮುಗಿತಾನೆ ಇಲ್ಲ ಇವಳ್ದು ಫ್ರೆಂಡ್ಸ್. ನೋಡ್ತಾ ಇದ್ವಿ, ಯಾವ ಸೀರೆ ನೋಡಿದ್ರು ಇದು ನಾನ್ ಇಟ್ಕೊತ್ ನಂಗೆ ಇಷ್ಟ ಆಯ್ತು. ಹೆಂಗ ಆಗ್ಬಿಟ್ಟವಳು ಅಂದ್ರೆ, ಇವಳನ್ನ ತಗೊಂಡೋಗ್ ಸೀರೆ ಅಂಗಡಿಲೇ ಕೆಲ್ಸಕ್ಕಲ್ಲ. ಇವಳಿಗೆ ಏನಾದ್ರು ಮಿಸ್ ಆಗೋ ಸೀರೆ ಅಂಗಡಿ ಇಟ್ಬಿಟ್ರೆ ಬಾಗ್ಲ ಹಾಕ್ಬಿಟ್ಟು ದಿನ ಅವಳೆ ಹಾಕೋ ಉಟ್ಕೊತ ಬಿಡ್ತಾಳೆ. ನಾನ್ ಸೇಲ್ ಮಾಡಕ್ಕಲ್ಲ ಅಂಗಡಿ ಇಟ್ಟಿರೋದು, ನಾನೇ ಇವಳಿಗೆ ಸೀರೆ ಅಂದ್ರೆ ಸ್ಯಾರಿನೂ ಇಷ್ಟ, ಒಡವೆನೂ ಇಷ್ಟ. ಇಷ್ಟ ಯಾವ್ದಿಲ್ಲ ಕೇಳಿ ಫ್ರೆಂಡ್ಸ್. ಇವಳಿಗೆ ಇಷ್ಟ ಅಷ್ಟೇ. ನಿಮ್ದೇನೇನ್ರು ಅಷ್ಟೇ. ಅಮ್ಮಂದೇನು ಇದೆಲ್ಲ ತರ್ಬೇಕಲ್ಲ, ಅದು ಅಷ್ಟೇನಾ? ನಾನೀಗ ಒಂದ್ ಸ್ಯಾರಿ ಸೆಲೆಕ್ಟ್ ಮಾಡ್ಬೇಕು. ಅಣ್ಣಂಗೆ ಯಾಕೆ ಹೊಡಿತಾ ಇದ್ಯಾ ಪಾಪ? ಅವ್ನು ಮೊದ್ಲೇ ಮುನಿಸ್ಕೊಂಡ್ ಕೂತವನೆ, ಹೊಡಿಬೇಡ ಕಣ. ಅಯ್ಯೋ ನೋಡಲಿ, ಈ ಕಡೆ ಮಾಯಿಶ್ಚರೈಸರ್ ತಗೋಬ. ಪೈಸಾ ನಿಂದು ನೋಡ್ತಾ ಇದ್ದೀನಿ. ಚಿಂಟು ಸಿರಮ್ ಮಾಡ್ಕೊಡು ಜೊತೆಗೆ. ಯಾವ ಪೈಸಾನು ಇಲ್ಲ, ನೀನೇ ಮಾಡಿಸ್ಕೊಂಡ್ರೆ ಬೇಡ. ನನಗೆ ಇದು ಖಾಲಿ ಆದ್ಮೇಲೆ ಅದನ್ನ ಹಾಕ್ತಿದ್ನಿ. ನನ್ಗೆ ಗೊತ್ತು ನಿನ್ ದುರಾಸೋಡು. ನನ್ ಮಗ ನಂಗಿರೋದ ಎರಡೇ. ಸ್ವಲ್ಪ ಜೋಪಾನಾಗಿ ನೋಡ್ಕೊ. ಬಂಟು ಬೈಲಿ 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 ಬೈಲಿ. ಬಂಟು, ನನ್ ಮಗನ್ಗೆ ನಾಳೆ 1 ವರ್ಷ ಕಂಪ್ಲೀಟ್ ಆಗುತ್ತೆ. 1 ವರ್ಷ ಇನ್ ಅಡ್ವಾನ್ಸ್. 1 ವರ್ಷ. ನಾಳೆ ಆರಿನ ಬರ್ಡೆ, ನಾವು ಕೇಕ್ ಕಟ್ ಮಾಡ್ತೀವಿ. ಅಥರ್ವ ನಮ್ ಜೊತೆ ಬರ್ಬೇಡ, ಮುನ್ಸ್ಕೊಂಡಿದ್ಯಲ್ಲ, ಟೂ ಬಿಟ್ಟಿದ್ಯಲ್ಲ, ಬರ್ಬೇಡ. ನಾಳೆ ಆರಿನ ಬರ್ಡೇ ಮಾಡ್ತೀವಿ, ನಾವು ಕೇಕ್ ಕಟ್ ಮಾಡ್ತೀವಿ. ಈಗ ನಾವು ಬಂದಿದ್ದು ಕರ್ನಾಟಕ ಸ್ಯಾರಿ ಸೆಂಟರ್ಗೆ. ಆ್ಯಕ್ಚುಲಿ ಇವತ್ತು ನಾವು ಗಾಡೀಲಿ ಬಂದ್ವಿ. ಯಾಕೋ ಗಾಡೀಲಿ ಹೋಗ್ಬೇಕಂತ ಅನಿಸ್ತು. ನವೀನ್ ಅಲ್ಲ, ಇವತ್ತು ನಾನು ಗಾಡೀಲಿ ಹೋಗ್ಬೇಕು ಅಂತ ಅಂದ್ಕೊಂಡೆ. ಸರಿ, ನಿಮ್ಮ ಬುಲೆಟು ತರಲಿಲ್ಲ, ಮತ್ತು ಕ್ರಿಸ್ಟನೂ ತರಲಿಲ್ಲ, ಐಟನ್ನು ತರಲಿಲ್ಲ. ಈ ಗಾಡಿ ತೊಗೊಬಂದ್ರಿ, ಸ್ಪ್ಲೆಂಡ್ರು ತೊಗೊಬಂದ್ರಿ. ನಮ್ಮ ಹತ್ರ ಲಕ್ಷಾಂತರ ರೂಪಾಯಿ ಮೌಲ್ಯದ ಕ್ರಿಸ್ಟನೇ ಇರ್ಬೋದು, ಬುಲೆಟೇ ಇರ್ಬೋದು. ಬಟ್ ಈ ಗಾಡಿ ಏನೋ ಒಂಥರ ಬಡವ್ರ ಬಾದಾಮಿ ಹೆಂಗೆ ಆ ಥರ. ಇದು ಒಂದು ಕಾಲದಲ್ಲಿ ನನ್ನ ಹತ್ರನೇ ಇದ್ದಂಥ ಬೈಕ್ ಇದು. ಆಮೇಲೆ ಗ್ರಾಮೀಣ ಜನರು ಅತಿ ಹೆಚ್ಚಾಗಿ ಯೂಸ್ ಮಾಡೋಂಥ ಗಾಡಿ ಇದು.
ಹೆಚ್ಚು ಬಳಕೆ ಮಾಡ್ತಾರೆ. ಸ್ಪ್ಲೆಂಡರ್ ಅಂದರೆ ಒಂಥರ ಮೈಲೇಜ್ ಕಿಂಗು ಅವತ್ತು ಕಾಲದಲ್ಲೆಲ್ಲ. ಈ ಗಾಡಿಲೆಲ್ಲ ನಾವು ವೀಲಿಂಗ್ ಮಾಡ್ತಾಯಿದ್ವಿ. ನಿನಗೆ ಅದೆಲ್ಲ ನೆನಪಾಗ್ತಿತ್ತ ಈಗ? ಅದಕ್ಕೆ ಇಸ್ಕೊಂಡು ಬಂದೆ. ಈ ಗಾಡೀಲಿ ಹೋಗೋಣ, ಒಂದು ರೈಡ್ ಹೋಗಿ ಬರೋಣ ಅಂತ. ರೈಡ್ ಹೋಗೋಣ ಅಂದ್ಬಿಟ್ಟು. ಸೊ ಬನ್ನಿ ಈಗ ಖುಷಿ ಆಯಿತು ನನಗೆ. ಸ್ಯಾರಿ ತಗೋಬರೋಣ. ಹಳೆ ದಿನಗಳನ್ನೆಲ್ಲ ನೆನಪಿಸ್ಬಿಡ್ತೀವಿ ಗಾಡಿ. ಆ ದಿನಗಳು ಅಂತ. ಎಸ್, ಬಾ ಬೇಗ ಅಥರ್ವಾ. ಇನ್ನೇನಕ್ಕೆ ಫ್ರೆಂಡ್ಸ್, ಈಗ ನಾನು ಸ್ಯಾರಿ ಕಲೆಕ್ಷನ್ಸ್ನ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನಂತ ಅಂದರೆ ಒಂದಕ್ಕಿಂತ ಒಂದು ಅಟ್ರಾಕ್ಟ್ ಆಗುತ್ತೆ. ಪ್ರತಿ ಸಲ ಸೀರೆ ಅಂಗಡಿಗೆ ಹೋದಾಗ್ಲೂ ಅಯ್ಯೋ ಈಗ ತೊಗೊಂಡಿದ್ದೀನಲ್ಲ ಸ್ಯಾರಿ ಅದಕ್ಕಿಂತ ಇದು ಚೆನ್ನಾಗಿದೆಯೇನೋ ಅಂತ ಅನಿಸ್ತಿರುತ್ತೆ. ನವೀನ್ ಮತ್ತು ನಮ್ಮ ಅಕ್ಕ ಎಲ್ಲ ರೇಗಿಸ್ತಾ ಇದ್ರಲ್ಲ, ನೋಡಿದ್ರಲ್ಲ, ಇವಳಿಗೆ ಯಾವ ಸೀರೆ ನೋಡಿದ್ರು ಬೇಕು ಅಂತ ಅನಿಸುತ್ತೆ ಅಂತ. ಆ್ಯಕ್ಚುಲಿ ಈ ಸ್ಯಾರಿ ತೊಗೋತಿರೋದು ನನಗಲ್ಲ, ನಮ್ಮ ಅತ್ತಿಗೆಗೆ ಕುಂಕುಮಕ್ಕೆ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಅತ್ತಿಗೆ ಅಂತಂದರೆ ನವೀನ್ ಅವ್ರ ಅಕ್ಕಂಗೆ. ನಾನೊಂದು ಸ್ಯಾರಿನ ಚೆನ್ನಾಗಿರೋದು ನೋಡೋಣ, ನನಗೆ ಯಾಕೋ ಗ್ರೀನಲ್ಲಿ ತುಂಬಾ ಅಟ್ರಾಕ್ಟ್ ಆಗ್ತಾಯಿತ್ತು ನನಗೆ. ಕಲರ್ ಕಾಂಬಿನೇಷನ್ಸು ಕೂಡ ಮಸ್ತ್ ಕಲರ್ ಕಾಂಬಿನೇಷನ್ಸ್ ಇತ್ತು. ಸೊ ನೋಡೋಣ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ನಾನು ನವೀನ್ ಕೇಳಿದ್ರಂತೂ ನವೀನ್ ಏನೂ ಹೇಳಲ್ಲ, ನೋಡು ನಿಂಗೆ ಯಾವ್ದು ಇಷ್ಟ ಆಗುತ್ತೆ, ನಂಗೆ ಸ್ಯಾರಿ ಬಗ್ಗೆ ಗೊತ್ತಾಗಲ್ಲ ನೋಡು ಅಂತ ಅಂತಾರೆ. ಬಟ್ ನಾನೇ ಆಗಲಿ ನವೀನಾಗಲಿ ಸೆಲೆಕ್ಷನ್ಗೆ ಜಾಸ್ತಿ ಟೈಮ್ ತೊಗೊಳೋದೇ ಇಲ್ಲ. ನಮಗೆ ನೋಡಿದ ತಕ್ಷಣ ಒಂದು ಸ್ಯಾರಿ ಇಷ್ಟ ಆಯಿತು ಅಂತಂದರೆ ಆಲ್ಮೋಸ್ಟ್ ಅದೇ ಫಿಕ್ಸ್ ಆಗ್ತೀವಿ. ಆ್ಯಂಡ್ ಈ ಸ್ಯಾರಿ ನನಗೆ ಪರ್ಟಿಕ್ಯುಲರಾಗಿ ತುಂಬಾ ಇಷ್ಟ ಆಗ್ತಾಯಿತ್ತು. ಕಲರ್ ಕಾಂಬಿನೇಷನ್ ಅಂತೂ ಅದು ಮಸ್ತಿದೆ. ಮತ್ತು ಅದು ಸ್ಯಾರಿ ಫುಲ್ ಪಿಕಾಕ್ ಡಿಸೈನ್ ಬರುತ್ತೆ, ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇನ್ನೂ ಡಿಸೈಡ್ ಮಾಡ್ತಾ ಇದ್ದೀನಿ. ನನಗೆ ಯಾವ್ದು ಫೈನಲ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಆ್ಯಂಡ್ ಆಲ್ಮೋಸ್ಟ್ ಸ್ಯಾರೀಸು ಬೇರೆ ಬೇರೆ ಎಲ್ಲ ನೋಡ್ತಾ ಇದೆ. ಒಂದು ಆರೆಂಜಲ್ಲಿ, ಬಟ್ ಅದು ಡಿಸೈನ್ ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ. ಬಾಡಿ ಏನಿದೆ ಸ್ಯಾರಿದು ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಆ್ಯಂಡ್ ಈ ಗ್ರೀನ್ ಸ್ಯಾರಿ ನನಗೆ ತುಂಬಾ ಇಷ್ಟ ಆಯಿತು. ಫೈನಲಿ ಒಂದನ್ನು ಸೆಲೆಕ್ಷನ್ ಮಾಡಿ ಈಗ ನಾವು ಸ್ಯಾರಿನ ತೊಗೊಂಡು ಹೋಗ್ತಾ ಇದ್ದೀವಿ. ಬೇಗ ಆಯಿತು, ಒಂದೇ ಸ್ಯಾರಿ ಅಲ್ವಾ, ಬೇಗ ಸೆಲೆಕ್ಷನ್ ಆಯಿತು. ಆ್ಯಕ್ಚುಲಿ ನೆನ್ನೆನೇ ಆಗೋಗಿರ್ತಾಯಿತ್ತು, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅದು ಡ್ಯಾಮೇಜ್ ಇದ್ದಿದ್ದರಿಂದ ನಾನು ಬೇಡ ಅಂತ ಅಂದ್ಬಿಟ್ಟು ಗೊತ್ತಿದ್ದು ಹೇಗೆ ತೊಗೊಳೋದಕ್ಕಾಗುತ್ತೆ. ಸೊ ಬೇಡ ಅಂತ ನಾನು ಓಕೆ ನಾಳೆ ಬಂದು ತೊಗೊಂಡ್ರಾಯ್ತು. ಡೈಲಿ ನಾವು ಶಾಪಿಂಗ್ ಮಾಡೋದಾಗ್ತಾಯಿದೆ ಒಂದೊಂದು ಅಂತ ಅಂದ್ಕೊಂಡು. ಸೊ ಫೈನಲಿ ಸ್ಯಾರಿ ಮತ್ತು ನಂಗೆ ಬೇರೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಈಗ ನಾವು ಹೊರಡಬೇಕು. ಆರ್ಯನ್ ಕರ್ಕೊಂಡು ಬಂದಿರಲಿಲ್ಲ. ಮತ್ತು ಇನ್ನೊಂದೇನಂತಂದರೆ ಇವತ್ತು ಬೈಕಲ್ಲಿ ಬೇರೆ ಬಂದಿದ್ವಿ ಅಲ್ವಾ. ಸೊ ಸುಮ್ಮನೆ ಗಾಳಿ, ಅವನು ಆರಾಮಾಗಿ ಮನೇಲಿ ಆಟ ಆಡ್ಕೊಂಡಿದ್ದ. ಅವನೀಗ ಯಾವ ಥರ ಅಂತಂದರೆ ಮನೆ ತುಂಬ ಜನ ಇದ್ದರೆ ಆರಾಮ್ಸೆ ಆಟ ಆಡ್ಕೊಂಡು ಇರ್ತಾನೆ. ಅವನು ಅಳೋದು ಆ ಥರ ಎಲ್ಲ ಮಾಡಲ್ಲ. ಬಟ್ ಜನ ಇರಬೇಕು, ಒಬ್ಬೊಬ್ಬರೇ ಇದ್ದಾಗ ಸ್ವಲ್ಪ ಅಳ್ತಿರ್ತಾನೆ. ಈಗ ಇಲ್ಲಿ ಮಲ್ಲಿಗೆ ಹೂ ತೊಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಯೂಶ್ವಲಿ ಮಲ್ಲಿಗೆ ಹೂ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಮಲ್ಲಿಗೆ ಹೂ. ಅದು ಹೂ ಮುಟ್ಕೊಳ್ಳೋದೇ ಅಪರೂಪ, ಏನಾದರೂ ಫಂಕ್ಷನ್ಸ್ ಆ ಥರ ಹಂಗೆಲ್ಲ ಇದ್ದರೆ ಅಷ್ಟೇ. ಇವತ್ತೇನೋ ಹೂ ತೊಗೋಬೇಕು ಅಂತ ಅನ್ನಿಸ್ತು, ನವೀನ್ ಕೇಳಿದೆ. ಸೊ ಹೂ ಕೊಡಿಸ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಅದೊಂಥರ ಎಮೋಷನ್ಸ್ ಅಲ್ವಾ, ಈ ಥರ ಸಣ್ಣ ಪುಟ್ಟದ್ದೆಲ್ಲ. ಅದಾದಮೇಲೆ ಹೀಗೆ ಹೋಗ್ಬೇಕಾದ್ರೆ ನವೀನ್ಗೆ ಮತ್ತು ನಾನು ಅಥರ್ವ 3 ಜನ ಇಲ್ಲಿ ನಂದಿನಿ ಇದ್ರ ಹತ್ರ ಡೈರಿ ಹತ್ರ ಬಂದ್ವಿ. ಇಲ್ಲಿ ಅಥರ್ವ ಅವನು ಅದ್ಬೇಕು ಇದ್ಬೇಕು ಅಂತ ಕೇಳ್ತಾ ಇದ್ದ. ಸೊ ಏನಾದರೂ ಅವನಿಗೆ ಕೊಡ್ಸೋಣ ಅಂತ ಅಂದ್ಬಿಟ್ಟು, ಯಾಕೋ ಅವನು ಸಂಜೆಯಿಂದ ಸ್ವಲ್ಪ ಮಲಗಿದ್ದು ಎದ್ಮೇಲೆ ಅಳ್ತಾನೆ ಇದ್ದ. ಸೊ ಸಮಾಧಾನ ಆಗಲಿ, ಅವ್ನಿಗೇನು ಬೇಕು ತೊಗೊಳ್ಳಿ ಅಂತ ಅಂದ್ಬಿಟ್ಟು ಸ್ವೀಟ್ ಬೇಕು ಅಂತ ಅಂದ್ಬಿಟ್ಟು ಸ್ವೀಟ್ ತೆಗೆಸ್ಕೊಂಡು. ಅವ್ನು ಯೂಶ್ವಲಿ ಸ್ವೀಟ್ಸ್ ಅಷ್ಟೊಂದು ಇಷ್ಟಪಡಲ್ಲ, ಅವನಿಗೆ ಖಾರ ಆ ಥರನೇ ಇಷ್ಟ ಆಗುತ್ತೆ. ಬಟ್ ಏನೋ ಬಾಯ್ಬಿಟ್ಟು ಕೇಳ್ದ ಸ್ವೀಟ್ ತಿಂತೀನಿ ಅಂತ ಅಂದ್ಬಿಟ್ಟು. ಸೊ ಸುಮ್ಮನೆ ಅವನೇನು ಪೂರ್ತಿ ಎಲ್ಲ ಏನು ತಿನ್ನಲ್ಲ, ಒಂದು ತಿನ್ನೋದೇ ಹೆಚ್ಚು. ಬಟ್ ಪೇಡ, ಸ್ವೀಟಲ್ಲಿ ಅವನಿಗೆ ಪೇಡ ಅಂದರೆ ಸ್ವಲ್ಪ ಇಷ್ಟ ಆಗುತ್ತೆ. ಹಾಗಾಗಿ ಪೇಡ ತೊಗೊಂಡ. ನಾನು ನವೀನ್ ಇಬ್ಬರು ಬಾದಾಮ್ ಮಿಲ್ಕ್ ತೊಗೋಣ ಅಂತ ಅಂದ್ಬಿಟ್ಟು ಬಾದಾಮ್ ಮಿಲ್ಕ್ ತೊಗೊಂಡ್ವಿ. ಅಲ್ಲಿ ವೆಯ್ಟ್ ನೋಡ್ತೀನಿ ಅಂತ ಹೇಳ್ತಾ ಇದ್ದ. ಮನೇಲೇ ಮಿಷಿನ್ ಇಟ್ಕೊಂಡಿದ್ವಿ, ನೋಡ್ಕೊಳ್ಳುವಂತೆ ಸುಮ್ಮನಿರೋ ಥರವ ಅಂತ ಅವನಿಗೆ ರೇಗಿಸ್ತಾ ಇದ್ವಿ. ಈಗ ಬಾದಾಮ್ ಮಿಲ್ಕ್ ತೊಗೋಣ ಅಂತ ಅಂದ್ಬಿಟ್ಟು, ನಂದು ಯಾವ ಥರ ಅಂತ ಅಂದರೆ, ಈ ಚಳಿ ಇದ್ರೂ ಕೂಡ ನಾನು ಹಾಟ್ ಬಾದಾಮ್ ಮಿಲ್ಕ್ ಕುಡಿಯೋಲ್ಲ. ನಂಗೆ ಕೋಲ್ಡೇ ಇಷ್ಟ ಯಾವಾಗ್ಲೂ. ನನಗೆ ಸ್ವಲ್ಪ ಕೋಲ್ಡ್ ಆಗುತ್ತೆ ಬೇಗ, ಬಟ್ ಸ್ಟಿಲ್ ನಾನು ಕೋಲ್ಡ್ ಕುಡಿಯೋದಕ್ಕೆ ಅಥವಾ ಕೋಲ್ಡ್ ಆಗಿರೋ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಸೊ ಕೋಲ್ಡ್ ಬಾದಾಮ್ ಮಿಲ್ಕ್ ತೊಗೋಣ ಅಂತ ಅಂದ್ಬಿಟ್ಟು ತೊಗೋತಾ ಇದ್ದೀವಿ. ನಾವು ಸುಮ್ಮನೆ ಕೂತ್ಕೊಂಡ್ರು ಸಮಯ ಸುಮ್ಮನೆ ಕೂರೋದಿಲ್ಲ ಅನ್ನೋದಕ್ಕೆ ದಿನಗಳು ಹೇಗೆ ಕಳೆದೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಮ್ಮ ಆರ್ಯನ್ಗೆ 1 ವರ್ಷ ಹೇಗೆ ಕಂಪ್ಲೀಟ್ ಆಯಿತು. ಅವನು ಡೆಲಿವರಿ ಆದಾಗ ಯಾರೋ ಕಮೆಂಟ್ ಮಾಡಿದ್ರು, ಡೆಲಿವರಿ ಬ್ಲಾಗ್ನ ಇತ್ತೀಚೆಗೆ ನೋಡ್ದಂಗಿದೆ, ಎಷ್ಟು ಬೇಗ 1 ವರ್ಷ ಆಯಿತು ಅಂತ ಅಂದ್ಬಿಟ್ಟು. ನಮಗೂ ಕೂಡ ಹಾಗೆ ಅನಿಸ್ತಾ ಇದೆ. ಏನೋ ಈಗ ರೀಸೆಂಟಾಗಿ ನನಗೆ ಡೆಲಿವರಿ ಆಯಿತು, ಮನೆಗೆ ಕರ್ಕೊಂಡು ಬಂದ್ವಿ ಅವನನ್ನು ಅಂತೆಲ್ಲ ಅನಿಸ್ತಿರುತ್ತೆ. 1 ವರ್ಷ ಎಷ್ಟು ಬೇಗ ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಆದರೆ ಆ 1 ವರ್ಷದಲ್ಲಿ ಮಕ್ಕಳನ್ನ ಸಾಕೋದಿದೆಯಲ್ಲ, ಅದು ಅಷ್ಟೇ ಒಂದು ದೊಡ್ಡ ಟಾಸ್ಕೇ ಆಗಿರುತ್ತೆ. ಅದರಲ್ಲಿ ನಮ್ಮ ಅಮ್ಮಂಗೆ ನಾನು ಹ್ಯಾಟ್ಸ್ ಆಫ್ ಹೇಳಬೇಕು. ಪ್ರತಿ ಹೆಣ್ಮಕ್ಳಿಗೂ ಒಂದು ತಾಯಿ ಅಷ್ಟೇ, ಅವಳು ಸ್ವಲ್ಪ ಫ್ರೀ ಆಗಬೇಕು, ಅವಳು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಅಂದರೆ ಅವಳ ತಾಯಿ ಅಷ್ಟೇ
ಸಹಾಯ ಮಾಡಿರ್ತಾರೆ ಮ್ಯಾಕ್ಸಿಮಮ್. ಸೊ ನನ್ನ ವಿಷಯದಲ್ಲೂ ಹಾಗೇ ನಮ್ಮಮ್ಮ ಇಲ್ಲ ಅಂತಂದರೆ ಇವತ್ತು ನಾನು ಏನೂ ಮಾಡೋದಕ್ಕೆ ಆಗ್ತಾಯಿರಲಿಲ್ಲ. ನಾನು ಹೊರಗಡೆ ಹೋಗಿ ದುಡಿಯೋದಕ್ಕೆ ಆಗ್ತಾಯಿರಲಿಲ್ಲ, ಅಥವಾ ನನ್ನ ಲೈಫ್ ಸ್ಟೈಲ್ ಇಷ್ಟು ಆರಾಮ್ಸೆ ಹೋಗ್ತಾ ಇರಲಿಲ್ಲ ಅನಿಸುತ್ತೆ. ಆ್ಯಂಡ್ ಅದಕ್ಕೆ ನಮ್ಮ ಅಮ್ಮಗೆ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ ಆ್ಯಂಡ್ ಪ್ರೌಡಾಗಿ ಹೇಳ್ತೀನಿ. ನಮ್ಮಮ್ಮನೇ ಇಬ್ಬರು ಮಕ್ಕಳನ್ನು ತುಂಬ ಕಷ್ಟಪಟ್ಟು ಸಾಕ್ತಾ ಇದ್ದಾರೆ ಇನ್ನೂ. ತುಂಬ ಸಪೋರ್ಟಿವ್ ಸಿಸ್ಟಮ್ ಆಗಿದ್ದಾರೆ ನನಗೆ ಅಂತ. ಆ್ಯಂಡ್ ಹೋಗ್ತಾ ಹಾಗೆ ಫ್ರೂಟ್ಸ್ ತೊಗೊಳೋದಿತ್ತು, ಫ್ರೂಟ್ಸ್ ಎಲ್ಲ ತೊಗೊಂಡ್ವಿ. ಇನ್ನು ಅಕ್ಕನ ಮನೆಗೆ ಬಂದ್ವಿ. ಇಲ್ಲಿ ಎಲ್ಲ ಒಟ್ಟಿಗೆ ನಂದೆಲ್ಲ ಊಟ ಆಯಿತು, ಮಕ್ಳಿಗೆಲ್ಲ ತಿನ್ನಿಸ್ದೆ. ಈಗ ಅಮ್ಮ, ನವೀನ್ ಮತ್ತು ಅಕ್ಕ ಎಲ್ಲ ಒಟ್ಟಿಗೆ ಹಾಲಲ್ಲೇ ಇಟ್ಕೊಂಡು ಫಿಶ್ ಸಾಂಬಾರು ಮಾಡಿದ್ದು ಎಲ್ಲ ಊಟ ಕೂತ್ಕೊಂಡಿದ್ದಾರೆ. ಊಟ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗಬೇಕು. ನಮ್ಮಕ್ಕ ಫಿಶ್ ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತಾಳೆ. ಯೂಶಲಿ ಅಡುಗೆ ಅಂತ ಬಂದಾಗ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಫಿಶ್ ಸಾಂಬಾರಂತೂ ಯಾರು ಮಾಡಿದ್ರೂ ನಂಗೆ ಇಷ್ಟ ಆಗೋಲ್ಲ, ಅವಳು ಮಾಡಿದ್ರೇ ಇಷ್ಟ ಆಗೋದು. ಹಾಗಾಗಿ ನಾನಾಗಲಿ ನವೀನಾಗಲಿ ಫಿಶ್ ಸಾಂಬಾರು ತಿನ್ನಬೇಕು ಅಂತ ಅನಿಸಿದ್ರೆ ನಮ್ಮಮ್ಮ ಆದ್ರೂ ಅಷ್ಟೇ ನಮ್ಮ ಅಕ್ಕಂಗೆ ಹೇಳ್ತೀವಿ. ಫ್ರೆಂಡ್ಸ್, ಬಂದ್ವಿ ಮನೆಗೆ. ಆ್ಯಕ್ಚುಲಿ ಟೈಮ್ ಈಗ 10 ಗಂಟೆ ಆಗಿದೆ. ನಮ್ಮ ಹತ್ತಿರ ಸುಸ್ತಾಗೋಯ್ತಾ? ನಿದ್ರೆ ಬಂದ್ಬಿಟ್ಟಿದ್ಯಾ? ಆರ್ಯ ಮಲ್ಕೊಬಿಟ್ಟ. ಇವನು ಈಗ ಬಂದ ತಕ್ಷಣ ಸೋಫಾ ಹತ್ಕೊಂಡು ಮಲ್ಕೋತಾನೆ. ರೂಮಲ್ಲಿ ಮಲ್ಕೊಳ್ಳು ಅಂತ ನಡಿ. ಬಿಗ್ ಬಾಸ್ ಏನು ನೋಡ್ಬೇಡ, ನೋಡಿಲ್ಲ ಅಂದ್ರೆ ಏನಾಗಲ್ಲ, ಮಲ್ಕೋ. ಬಿಗ್ ಬಾಸ್ ಏನು ನೋಡೋದು ಬೇಡ, ಮಲ್ಕೋ. ಬಿಗ್ ಬಾಸ್ ನೋಡಿಲ್ಲ ಅಂದ್ರೆ ಏನಾಗಲ್ಲ. ನೋಡಲಿ, ಹೋಮ್ ವರ್ಕ್ ಮಾಡೋಣ ಅದೆಲ್ಲ ಇಲ್ಲ, ಬಿಗ್ ಬಾಸ್ ನೋಡೋಣ ಅಂತೆ. ಬುಕ್ಸ್ ಎಲ್ಲ ಎಲ್ಲಿ ನಿಂದು? ಈ ಕಡೆ ಬೈಲಿ ಹೇಳು. ಶೀಟು ಎಲ್ಲೈತೆ? ಬ್ಯಾಗೆಲ್ಲ ಎಲ್ಲೈತೆ? ಸ್ಕೂಲಿಂದ ಎಲ್ಲಿ ಬಂದೆ? ಮನೆಗೆ ಬಂದು ಹೋದ? ಏನು ಕತೆ ನೀನು? ಹಾಂ, ಪಪ್ಪ ಕಾರಲ್ಲಿ ಕರ್ಕೊಂಡು ಬಂದ್ರಾ? ಕಾರಲ್ಲೇ ಇಟ್ಟಿದ್ದ ಅಥವಾ ಸೌಮ್ಯ ಮಮ್ಮಿ ಮನೆ ಇಟ್ಟ ಅಥವಾ ಅಜ್ಜಿ ಮನೆ ಇಟ್ಟಿದ್ದ? ಅಜ್ಜಿ ಮನೇಲಿ. ಸರಿ, ಆಯಿತು. ಫ್ರೆಂಡ್ಸ್, ಊಟ ಎಲ್ಲ ಅಕ್ಕನ ಮನೇಲೆ ಮುಗಿಸ್ಕೊಂಡು ಬಂದ್ವಿ. ಸಿಕ್ಕಾಬಟ್ಟೆ ನಂಗೆ ಯಾಕೋ ಬೆಳಿಗ್ಗೆಯಿಂದ ಇವತ್ತು ತುಂಬಾ ಒಂಥರ ಹೆಡ್ಏಕ್ ಶುರುವಾಗಿದೆ. ಸ್ವಲ್ಪ ಯಾಕೋ ಆರಾಮಂತಲೇ ಅನಿಸ್ತಿಲ್ಲ. ಸ್ಟ್ರೆಸ್ಸಿಗ ಅಥವಾ ಏನಕ್ಕೇನು ಅಂತ ಗೊತ್ತಾಗ್ತಿಲ್ಲ. ಬಟ್ ತಲೆನೋವಂತೂ ಬೆಳಿಗ್ಗೆಯಿಂದ ಇದೆ, ಇನ್ನೂ ಬಿಟ್ಟಿಲ್ಲ. ಈಗಲೂ ತಲೆನೋವ್ತಾ ಇದೆ. ಸ್ವಲ್ಪ ಪರವಾಗಿರಲಿಲ್ಲ ಮಧ್ಯದಲ್ಲಿ. ಈಗ ಇತ್ತೀಚೆಗೆ ಯಾವ ಥರ ಆಗಿಬಿಟ್ಟಿದೆ ಅಂತಂದರೆ, ಸ್ವಲ್ಪ ಯಾವುದಾದ್ರೂ ವಿಚಾರ, ಟೆನ್ಷನ್ ತೊಗೊಳ್ಳೋ ವಿಚಾರ ಕೇಳಿದ್ರು ಕೂಡ ತಲೆನೋವು, ಇಮ್ಮಿಡಿಯೇಟಾಗಿ ತಲೆನೋವು ಬಂದುಬಿಡುತ್ತೆ. ಒಂಥರ ಸ್ಟ್ರೆಸ್ ಲೈಫ್ ಆಗಿಬಿಟ್ಟಿದೆ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಈಗ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.